ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹದಿನಾರನೇ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡಿದರೆ ಈ ಬಗ್ಗೆ ಸಾಕಷ್ಟು ಪರವಾದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದು ಈಗ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾ ಹೋಗ್ತಾರೆ. ಮೇಡಮ್, ಈ ಒಂದು ಬಜೆಟ್ ಅನ್ನ ವಾಕ್ಯದಲ್ಲಿ ವ್ಯಾಖ್ಯಾನ ಮಾಡೋದಾದ್ರೆ ಸರ್ವ ಜನಾಂಗವನ್ನ ದೃಷ್ಟಿಯಲ್ಲ ಇಟ್ಕೊಂಡು ರೈತರನ್ನ, ಮಹಿಳೆಯರನ್ನ, ಮಕ್ಕಳನ್ನ, ಕಲಿಯುವಂತ ವಿದ್ಯಾರ್ಥಿಗಳನ್ನ, ಯುವಕರನ್ನ ಪ್ರತಿಯೊಬ್ಬರನ್ನು ಕೂಡ ಒಂದು ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಮಂಡಿಸಿದಂತ ಬಜೆಟ್. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಅಭಿನಂದಿಸ್ತೀನಿ. 16 ಬಾರಿ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ತೀವಿ. ಅದು ಆ ಅರ್ಥಶಾಸ್ತ್ರಜ್ಞ ಅನ್ನೋ ಒಂದು ಪದದ ಅರ್ಥಕ್ಕೆ ಕೈಗನ್ನಡಿ ಅನ್ನೋ ರೀತಿ ನಿನ್ನೆಯ ಬಜೆಟ್ ಪ್ರತಿಯೊಬ್ಬರನ್ನ, ಯಾವ ಸಮಾಜವನ್ನ ಕೂಡ ಬಿಟ್ಟಿಲ್ಲ. ಅತಿ ಕಟ್ಟಕಡೆಯ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂತ ಕೊರವ, ಕೋವಿಗ ಅಂತ ಒಂದು ಚಿಕ್ಕ ಒಂದು ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸಿಕೊಡುವಂತ ಒಂದು ಸುಂದರವಾದಂತ ದೂರದೃಷ್ಟಿ ಉಳ್ಳಂತ ಬಜೆಟ್. ನಿಮ್ಮ ಇಲಾಖೆಗೆ ಏನ್ ಯೋಜನೆಗಳನ್ನ ಕೇಳಿದ್ರಿ, ಎಷ್ಟು ಅನುದಾನ ಕೇಳಿದ್ರಿ, ಏನ್ ಸಿಕ್ಕಿದೆ ನಿನ್ನೆ ಬಜೆಟ್ ಅಲ್ಲಿ? ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಇಲಾಖೆಗೆ ಈ ಒಂದು 4,09,000. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 10,000 ಕೋಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವ್ದಾದ್ರು ಇಲಾಖೆಗೆ ಬಜೆಟ್ ಬಂದಿದೆ ಅಂತಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸುಮಾರು ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ಅಂಗವಿಕಲರಿಗೆ ಸೇರಿ 94,000 ಕೋಟಿ ಅನುದಾನವನ್ನ ನಮ್ಮ ಇಲಾಖೆಗೆ ಇಟ್ಟಿದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿಯ ಅತಿ ಜನಪ್ರಿಯವಾದಂತ ಯೋಜನೆ ಗೃಹಲಕ್ಷ್ಮಿಗೆ ಸುಮಾರು 29,000 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ದಾರೆ. ಜೊತೆಯಲ್ಲಿ ಬಹಳಷ್ಟು ದಿನದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರದು, ನಮ್ಮ ಅಂಗನವಾಡಿ ಸಹಾಯಕಿಯರ ಕೂಗಾಗಿತ್ತು, ಅವರ ಗೌರವಧನವನ್ನ ಹೆಚ್ಚಳ ಮಾಡಬೇಕು ಅಂತ. ನಾವೆಲ್ಲ 2,000 ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ವಿ. ಆದ್ರೆ ಒಂದು ಪ್ರಥಮ ಹಂತದಲ್ಲಿ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ 1,000 ರೂಪಾಯಿಯ ಗೌರವಧನವನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, 750 ರೂಪಾಯಿಯನ್ನ ಸಹಾಯಕಿಯರಿಗೆ ಈಗಾಗಲೇ ಘೋಷಣೆ ಮಾಡಿದ್ರೆ ಮುಂದಿನ ತಿಂಗಳಿಂದ ಅದು ಜಮಾ ಆಗುತ್ತೆ. ಇದರ ಜೊತೆಯಲ್ಲಿ ಮಹಿಳೆಯರಿಗೆ, ವಿಶೇಷವಾಗಿ ಆಶಾ ಕಾರ್ಯಕರ್ತರಿಗೆ, ಬಿಸಿ ಊಟವನ್ನ ತಯಾರು ಮಾಡುವಂತವರಿಗೆ ಅವ್ರಿಗೂ ಕೂಡ ಅವ್ರ ಗೌರವಧನವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಒಂದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರಬಹುದು, ಕ್ರೀಡೆಯಲ್ಲಿ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಳಜಿಯನ್ನ ಮೆರೆದು ಈ ಬಜೆಟ್ ಅನ್ನ ಮಾಡಿದ್ದಾರೆ. ನಮ್ಮ ಇಲಾಖೆಗೆ ಸುಮಾರು 2 ಕಡೆ ಮೈಸೂರು ಮತ್ತೆ ಬೆಳಗಾವಿಯಲ್ಲಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಹೊಸದಾಗಿ ಸ್ಕೂಲ್ ಮಾಡ್ಲಿಕ್ಕೆ 5 ಕೋಟಿಯನ್ನ ಕೊಟ್ಟಿದ್ದಾರೆ. 1-2 ನೆನಪು ಬಹಳಷ್ಟು ಹೇಳಬೇಕು ಅಂತ ಅನ್ಸುತ್ತೆ. ಸೊ ಒಟ್ಟಾರೆಯಾಗಿ ಒಂದೇ ಶಬ್ದದಲ್ಲಿ ಹೇಳಬೇಕು ಅಂತಂದ್ರೆ, ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿ ಪ್ರತಿಯೊಂದು ಮಕ್ಕಳಿಗೆ ಸಮಾನವಾಗಿ ನೋಡ್ಕೊಳ್ತಾರೋ ಅದೇ ರೀತಿ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರನ್ನು, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಿದ್ದಾರೆ. ಇಷ್ಟು ಹೇಳ್ತೀನಿ.